ಎಸ್‌ಡಿಪಿಐಯ ಅಭ್ಯರ್ಥಿಯಾಗಿ ಅಫ್ಸರ್ ಕೊಡ್ಲಿಪೇಟೆಯನ್ನು ಈ ಬಾರಿ ಚುನಾವಣೆಯಲ್ಲಿ ಇಳಿಸಿದ್ದಾರೆ. ಇದರ ಉದ್ದೇಶ ಏನು ಅಂತ ಜನ ಕೇಳ್ತಿದ್ದಾರೆ. ಅಂದ್ರೆ ಈ ಬಾರಿನೇ ಏನಕ್ಕೆ ಎಸ್‌ಡಿಪಿಐ ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಇಳಿದಿದೆ ಅಂತ. ನೋಡಿ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೇವಲ ಚುನಾವಣೆ ಬಂದಾಗ ಮಾತ್ರ ಅಲ್ಲ, ವರ್ಷದ 365 ದಿನವೂ ಕೂಡ ಇಲ್ಲಿರುವಂತಹ SC, ST, ಮೈನಾರಿಟಿ, OBC, ಮಹಿಳೆಯರು, ರೈತರು, ಮಕ್ಕಳು, ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ರಂಗದಲ್ಲಿರುವಂತಹ ಪಕ್ಷ. ಇನ್ನು ಚುನಾವಣೆ ಇದು ಪೊಲಿಟಿಕ್ಸ್ನ ಇದು ಪ್ರಜಾಪ್ರಭುತ್ವದ ಹಬ್ಬ. 5 ವರ್ಷಕ್ಕೊಮ್ಮೆ ಮಾತ್ರ ಚುನಾವಣೆ ಬರುವಂತದ್ದು. ಚುನಾವಣೆಗಳಲ್ಲಿ ನಾವು ಈ ಬಾರಿ ಕಂಪೀಟ್ ಮಾಡಿರುವಂತದ್ದು ಜನಸೇವೆಗಾಗಿ. ಅನ್ನದಾನ, ರಕ್ತದಾನ, ಕನ್ಯಾದಾನಕ್ಕಿಂತ ಶ್ರೇಷ್ಠವಾದ ದಾನಗಳ ಸಾಲಿನಲ್ಲಿ ಸೇರುವಂತದ್ದು ಮತದಾನ. ಈ ಮತವನ್ನ ನೀವು ನಮ್ಮ ಪರವಾಗಿ ದಾನ ಮಾಡಿದ್ರೆ ನಿಮ್ಮಗಳ ಋಣವನ್ನ ತೀರಿಸಲಿಕ್ಕೆ ನಾವು ತಯಾರಿದ್ದೀವಿ ಎಂಬ ಸಂದೇಶವನ್ನು ಕೊಡ್ಲಿಕ್ಕೆ ಈ ಬಾರಿಯ ಚುನಾವಣೆಯಲ್ಲಿ ನಾನು ಚುನಾವಣಾ ಕಣದಲ್ಲಿದ್ದೇನೆ. ಅಫ್ಸರ್ ಕೊಡ್ಲಿಪೇಟೆ ಕಳೆದ 30 ವರ್ಷಗಳಿಂದ ಈ ಸಾಮಾಜಿಕ ಹೋರಾಟದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ವ್ಯಕ್ತಿ. ಎಲ್ಲ ವರ್ಗದ ಜನರ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೇನೆ. 2005ರಲ್ಲಿ ಬಾಬಾ ಬುಡನ್ಗಿರಿಯನ್ನ ಸೌಹಾರ್ದ ಕೇಂದ್ರವಾಗಿ ಉಳಿಸ್ಕೊಳ್ಬೇಕೆಂಬಂತಹ ಹೋರಾಟದಲ್ಲಿ ಗೌರಿ ಲಂಕೇಶ್ ಒಟ್ಟಿಗೆ ಅರೆಸ್ಟ್ ಆದಂತವನು ನಾನು. ಅದೇ ರೀತಿ ದಿನೇಶ್ ಕನ್ಯಾಡಿಯ ಹತ್ಯೆ ಆದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಿಂದ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ಮಾಡಿದವನು ನಾನು. ಅದೇ ರೀತಿ ರೈತ ವಿರೋಧಿ ಕರಾಳ ಕೃಷಿ ಕಾಯ್ದೆಗಳು ತಂದಾಗ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ರೈತರ ಚಳುವಳಿಯಲ್ಲಿ ಭಾಗವಹಿಸಿದವನು ನಾನು. ದಿಡ್ಡಳ್ಳಿಯ ಆದಿವಾಸಿಗಳ ಮೇಲೆ ದೌರ್ಜನ್ಯ ಆದಾಗ ದಿಡ್ಡಳ್ಳಿಯಿಂದ ಬೆಂಗಳೂರಿಗೆ ಜಿಗ್ನೇಶ್ ಮೇವಾನಿ, ದಿವಂಗತ ಸ್ವಾತಂತ್ರ್ಯ ಹೋರಾಟಗಾರರಂತ ದೊರೆಸ್ವಾಮಿ ಮತ್ತು ಗೌರಿ ಲಂಕೇಶ್ ಅವರೊಟ್ಟಿಗೆ ಹೋರಾಟದಲ್ಲಿ ನಾನು ಭಾಗವಹಿಸಿದವನು. ಭೂಮಿ ಮತ್ತು ವಸತಿ ವಂಚಿತ ಜನರ ಹೋರಾಟದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ನಾನು. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯಲ್ಲಿ ಜಾರಿಗಾಗಿ ಆಗ್ರಹಿಸಿ ಕನ್ನಡಿಗರಿಗೆ ಖಾಸಗಿ ಉದ್ಯೋಗದಲ್ಲಿ ಮೀಸಲಾತಿಗಾಗಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಲ್ಲಿ ನಡೆದಂತಹ ಹೋರಾಟದಲ್ಲಿ ಭಾಗವಹಿಸಿದನು ನಾನು. ಅದೇ ರೀತಿ ಕಾಂತರಾಜ್ ಕಮಿಷನ್ ವರದಿ ಜಾರಿಗಾಗಿ ಮತ್ತು ಒಳ ಮೀಸಲಾತಿ ಜಾರಿಗಾಗಿ ಉಡುಪಿಯಿಂದ ಬೆಳಗಾವಿಯವರೆಗೆ 10 ಜಿಲ್ಲೆಗಳ ಚಲೋ ಬೆಳಗಾವಿ ಸಾಮಾಜಿಕ ನ್ಯಾಯಕ್ಕಾಗಿ ಅಂಬೇಡ್ಕರ್ ಜಾಥಾದ ನೇತೃತ್ವ ವಹಿಸಿದನು ನಾನು. ಈ ರೀತಿ ಹಲವು ಹೋರಾಟದಲ್ಲಿ ನಾನು ನನ್ನನ್ನು ತೊಡಗಿಸಿಕೊಂಡಿದ್ದೇನೆ. ಹಾಗಾಗಿ ಈ ಚುನಾವಣೆಯಲ್ಲಿ ಈ ಅಹಿಂದ ವರ್ಗದ ಧ್ವನಿಯಾಗಿ ನಾನು ಚುನಾವಣಾ ಕಣದಲ್ಲಿದ್ದೇನೆ. ಒಳ್ಳೆಯ ವಾತಾವರಣ ಇದೆ. ಇಲ್ಲಿರುವಂತಹ ದಲಿತ ಸಹೋದರರು, ಕ್ರಿಶ್ಚಿಯನ್ ಸಹೋದರರು, ಮುಸ್ಲಿಂ ಸಹೋದರರು ನನಗೆ ಒಳ್ಳೆಯ ಉತ್ತಮ ರೆಸ್ಪಾನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಅವರ ಮನೆಯ ಮಗನಾಗಿ ನನ್ನನ್ನು ಸ್ವೀಕರಿಸಿದ್ದಾರೆ. ದಾವಣಗೆರೆ ನನ್ನ ಹೃದಯದಲ್ಲಿದೆ. ದಾವಣಗೆರೆಯಲ್ಲಿ ಕಳೆದ 8 ವರ್ಷದಿಂದ ನಾನು ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ. ಇಲ್ಲಿ ಬೆಂಗಳೂರಿನ ಕೋಗಿಲು ರೀತಿಯಲ್ಲಿ ಇಲ್ಲಿಯ ಹೆಗಡೆ ನಗರದ ನಿವಾಸಿಗಳು ನಿರಾಶ್ರಿತರಾದಾಗ ಅವರ ಪರವಾಗಿ ನಾನು ಹೋರಾಟ ಮಾಡಿದ್ದೇನೆ. ಹಾಗಾಗಿ ಈ ಬಾರಿ ಅಹಿಂದ ವರ್ಗದ ಧ್ವನಿಯಾಗಿ ಈ ಚುನಾವಣಾ ಕಣದಲ್ಲಿ ನಾನಿದ್ದೇನೆ. ಅಂದ್ರೆ ಈ ಸಲ ನಾವು ನೋಡಬಹುದು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಎಲ್ಲ ಕಾಣ್ಲಿಕ್ಕಿದೆ. ಅಂದ್ರೆ ಕಾಂಗ್ರೆಸ್ ಈ ಸಲ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ ಅಂತ ಹೇಳ್ತಿದ್ದಾರೆ. ಅದೇ ಒಂದು ಉದ್ದೇಶದಿಂದ ನೀವು ಈ ಸಲ ಅಭ್ಯರ್ಥಿಯಾಗಿ ನಿಂತಿದ್ದೀರಾ, ಅಥವಾ ಏನಾದ್ರೂ ಕಾಂಗ್ರೆಸ್ ಮುಸ್ಲಿಂ ಸಮುದಾಯಕ್ಕೆ ಅಭ್ಯರ್ಥಿಯಾಗಿ ಏನಾದ್ರೂ ಅನೌನ್ಸ್ ಮಾಡಿದ್ರೆ ನೀವು ಕೂಡ ಸ್ಪರ್ಧೆ ಮಾಡ್ತಿದ್ರಾ? ಕಾಂಗ್ರೆಸ್ ಪಕ್ಷ ಇತಿಹಾಸದಲ್ಲಿ ಅಲ್ಪಸಂಖ್ಯಾತರನ್ನು ಮತ್ತು ದಲಿತರನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಉಪಯೋಗಿಸಿಕೊಂಡಿದೆ ಹೊರತು ಅವರನ್ನ ರಾಜಕೀಯವಾಗಿ ಮೇಲೆತ್ತುವಂತಹ, ಸಾಮಾಜಿಕ ಶೈಕ್ಷಣಿಕವಾಗಿ ಮೇಲೆತ್ತುವಂತಹ ಯಾವುದೇ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿಲ್ಲ. ಆಫ್ಟರ್ 1992 ಈ ವರ್ಗದವರು ಸ್ವಲ್ಪ ಜಾಗೃತರಾಗಿ ಕಾಂಗ್ರೆಸ್ ಇಂದ ಏನು ವಿಮುಖರಾದ್ರು. ಒನ್ಸ್ ಅಪಾನ್ ಎ ಟೈಮ್ ಕಾಂಗ್ರೆಸ್ 400 ಸೀಟ್ ಗೆಲ್ತಾ ಬರ್ತಾ ಇತ್ತು ಪಾರ್ಲಿಮೆಂಟ್ ಅಲ್ಲಿ. ಆಫ್ಟರ್ 1992 ಅದರಲ್ಲಿ ಒಂದು 0 ಕಡಿಮೆ ಆಯ್ತು, 40 ಇಳಿತು ಆ ಸಂಖ್ಯೆ. ನಂತರ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು ಹುಟ್ಕೊಂಡು, ಹಾಗಾಗಿ ಕಾಂಗ್ರೆಸ್ನಿಂದ ಇಂತಹ ನಿರೀಕ್ಷೆ ಇಡುವಂತದ್ದು ದಡ್ಡತನ. ನಾವು ಫಸ್ಟ್ ಡೇ ಇಂದ ಹೇಳ್ತಾ ಇದ್ವಿ, ಇಲ್ಲಿ ಕಾಂಗ್ರೆಸ್ ನಿಮಗೆ ಬಹಳ ದೊಡ್ಡ ಮೋಸ ಮಾಡಿದೆ. ಒಂದೇ ಕುಟುಂಬಕ್ಕೆ ಪಾರ್ಲಿಮೆಂಟೇರಿಯನ್, ಒಂದೇ ಕುಟುಂಬಕ್ಕೆ ಮಿನಿಸ್ಟರ್, ಒಂದೇ ಕುಟುಂಬಕ್ಕೆ ಶಾಸಕರಾಗಬೇಕಂದ್ರೆ ಇಲ್ಲಿರುವಂತಹ ಅಹಿಂದ ವರ್ಗದವರು ಏನ್ ಗುಲಾಮರಾಗಿ ಬದುಕಬೇಕಾ? ನಮಗೆ ಫಸ್ಟ್ ಡೇನೆ ಗೊತ್ತಿತ್ತು ಇದು ಇದೇ ರೀತಿ ಆಗ್ಲಿಕ್ಕಿದೆ ಅಂತ ಹೇಳಿ. ಹಾಗಾಗಿ ನಾವು ಪ್ರಥಮ ದಿನದಿಂದಲೇ ಬಹಳ ಎಚ್ಚರಿಕೆಯ ಹೆಜ್ಜೆ ಇಟ್ಟು ಒಳ್ಳೆಯ ಅಭ್ಯರ್ಥಿಯನ್ನ ಈ ಬಾರಿ ಪಕ್ಷ ಚುನಾವಣಾ ಕಣಕ್ಕಿಳಿಸಿದೆ. ಇದು ನಿರೀಕ್ಷಿತ ಫಲಿತಾಂಶ, ಅನಿರೀಕ್ಷಿತ ಏನಲ್ಲ. ಇನ್ನು ಕಾಂಗ್ರೆಸ್ನ ಹಿಂದೆ ಹೋದ್ರೆ ಇಡೀ ಜೀವಮಾನದಲ್ಲೂ ಕೂಡ ನಿಮಗೆ ಅವರು ನಿಮ್ಮ ರೈಟ್ಸ್ ಅನ್ನ ಕೊಡೋದಿಲ್ಲ. ಅಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ್ ಏನಿದ್ದಾರೆ, ಅವರು ನಿಮ್ ಪ್ರಕಾರ ಏನು ಚುನಾವಣಾ ಒಂದು ಕಣದಲ್ಲಿ ಅವರು ಯಾವ ರೀತಿಯಲ್ಲಿ ಮುಂದೆ ಬರ್ಬೋದು? ಅಂದ್ರೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ನೋಡಿ, ಅವರು ಸಮರ್ಥನೋ ಅಸಮರ್ಥನೋ ಜನ ತೀರ್ಮಾನ ಮಾಡ್ತಾರೆ. ಬೆಳಿಗ್ಗೆ ಎದ್ದು ಒಬ್ಬ ಚಿನ್ನದ ಸ್ಪೂನ್ ಅಲ್ಲಿ, ಬೆಳ್ಳಿ ಸ್ಪೂನ್ ನಲ್ಲಿ ತಿಂಡಿ ಮಾಡುವಂತಹವನು ಇಲ್ಲಿರುವಂತಹ ಸಾಮಾನ್ಯ ಜನರ ಬವಣೆಯನ್ನ ಯಾವ ರೀತಿ ಅರಿಯಲಿಕ್ಕೆ ಸಾಧ್ಯ? ಇದು ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಇದುವರೆಗೆ ಇಲ್ಲಿರುವಂತಹ ಕಾನ್ಸ್ಟಿಟ್ಯೂನ್ಸಿಲಿ ಅವರ ತಂದೆ ಗೆದ್ದು ಬಂದಿದ್ದಾರೆ, ತಾಯಿ ಗೆದ್ದು ಬಂದಿದ್ದಾರೆ, ತಾತ ಗೆದ್ದು ಬಂದಿದ್ದಾರೆ. ಯಾವುದೇ ಸಮಸ್ಯೆಗೆ ಪರಿಹಾರ ಕಾಣಲಿಲ್ಲ. ಇಡೀ ಕ್ಷೇತ್ರದಲ್ಲಿ ನಾನು ಸುತ್ತಾಡದೆ 40 ಹಳ್ಳಿಗಳು ಬರ್ತದೆ. ಈ 40 ಹಳ್ಳಿಗಳ ಅವಸ್ಥೆ ಯಾವ ರೀತಿ ಇದೆ ಅಂದ್ರೆ,
ಒಮ್ಮೆಯೂ ಕೂಡ ಅವರ ಮನೆ ಬಾಗಿಲಿಗೆ ಮತ ಕೇಳಲಿಕ್ಕೆ ಬಂದೇ ಇಲ್ವಂತೆ ಯಾವುದೇ ಅಭ್ಯರ್ಥಿ. ನಾನು ಅವರ ಮನೆ ಬಾಗಿಲಿಗೆ ಮತ ಕೇಳಲಿಕ್ಕೆ ಹೋದಾಗ ಅವರು ಆಶ್ಚರ್ಯರಾಗ್ತಾರೆ. ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಕೂಡ ಮನೆಗೆ ಮತ ಕೇಳಲಿಕ್ಕೆ ಬರ್ತಾರಾ ಅಂತ ಹೇಳಿ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಜನರು ಒಂದು ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಒಂದು ಡಿಗ್ರಿ ಕಾಲೇಜ್ ಇಲ್ಲ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದು ಎಂಪ್ಲಾಯ್ಮೆಂಟ್ ಸೆಂಟರ್ ಇಲ್ಲ, ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ, ಒಂದು ಗಾರ್ಮೆಂಟ್ಸ್ ಇಲ್ಲ. ಇಲ್ಲಿ ಎರಡು ಮಾಫಿಯಾಗಳಿವೆ, ಒಂದು ಶಿಕ್ಷಣ ಮಾಫಿಯಾ, ಇನ್ನೊಂದು ಎಜುಕೇಶನ್ ಇದು ಮೆಡಿಕಲ್ ಮಾಫಿಯಾ. ಈ ಎರಡೂ ಮಾಫಿಯಾಗಳು ಇದೇ ಕುಟುಂಬದ ಕಪಿಮುಷ್ಟಿಯಲ್ಲಿವೆ. ಹಾಗಾಗಿ ನನ್ನ ಕನಸಿದೆ, ಈ ಕ್ಷೇತ್ರದ ಜನರು ಕೂಡ ಮನುಷ್ಯರೇ, ಇವರಿಗೂ ಕೂಡ ಬದುಕುವ ಹಕ್ಕಿದೆ, ಬದುಕುವ ಆಸೆ ಇದೆ. ಇಲ್ಲಿಯ ಮಕ್ಕಳು ಇಲ್ಲಿ ಒಳ್ಳೆಯ ಶಿಕ್ಷಣವನ್ನ ಕೊಟ್ರೆ ಡಾಕ್ಟರ್, ಇಂಜಿನಿಯರ್, ಸೈಂಟಿಸ್ಟ್ ಗಳಾಗ್ತಾರೆ. ಇಲ್ಲಿ ಒಳ್ಳೆಯ ಆರೋಗ್ಯ ಕೊಟ್ರೆ ಇವರ ಆರೋಗ್ಯ ಮಟ್ಟ ಸುಧಾರಿಸುತ್ತೆ ಎಂಬಂತಹ ಕನಸನ್ನ ನಾನು ಹೊತ್ತು ಈ ಬಾರಿ ಇವರ ಪ್ರತಿನಿಧಿಯಾಗಿ ನಾನು ಈ ಚುನಾವಣಾ ಕಣದಲ್ಲಿದ್ದೇನೆ. ಖಂಡಿತ ಕಾಂಗ್ರೆಸ್ಸಿನ ಏನು ಅದರಿಂದ ಬೇಸರಗೊಂಡಿರುವಂತಹ ಮತಗಳು ನನಗೆ ವರದಾನವಾಗಿ ಪರಿಣಮಿಸ್ತಾ ಇವೆ. ಎಲ್ಲರೂ ತಂಡೋಪತಂಡವಾಗಿ ವಾಲಂಟಿಯರ್ ಆಗಿ ನನಗೆ ಬೇಕಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ಒಂದು ಕಾರ್ಯಕರ್ತರ ಪಡೆನೇ ಇದೆ, ನಮ್ಮ ಹೋರಾಟದ ಹಿನ್ನೆಲೆನೇ ಇದೆ. ಅದರೊಟ್ಟಿಗೆ ಈ ಕಾಂಗ್ರೆಸ್ಸಿನಿಂದ ಏನು ಕೋಪಗೊಂಡಂತಹ, ಅದರಿಂದ ದ್ರೋಹಗೊಂಡಂತಹ, ಮೋಸಗೊಂಡಂತಹ ಓಟುಗಳು ನನಗೆ ಸರ್ಪ್ಲಸ್ ಆಗಿ ಬರ್ಲಿಕ್ಕಿದೆ. ಅಂದ್ರೆ ಈಗ ಮುಸ್ಲಿಂ ಸಮುದಾಯದ ನಾಯಕರು ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾರೆ, MLA ಗಳಿದ್ದಾರೆ. ನಾವು ನೋಡಿರ್ಬೋದು, ಅವರು ಬಂದು ಸಮಾಧಾನನೂ ಕೂಡ ಮಾಡಿ ಹೋಗಿದ್ದಾರೆ. ಅಂದ್ರೆ ಸಾದಿಕ್ ಪೈಲ್ವಾನ್ ಆಗಿರ್ಲಿ, ಇಲ್ಲಿರುವಂತದ್ದು ಮುಸಲ್ಮಾನ ಮತದಾರರಿಗೂ ಕೂಡ ಸಮಾಧಾನ ಮಾಡಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ನೋಡಿ, ಸಮಾಧಾನಕ್ಕೆ ಒಂದು ಅರ್ಥ ಇರಬೇಕು. ಒಂದು ಮಗು ಅಳ್ತಾ ಇದ್ದಾಗ ಅವನಿಗೊಂದು ಚಾಕ್ಲೇಟ್ ಕೊಟ್ಟು ನಾವು ಸಮಾಧಾನ ಅಂತ ತಿಳ್ಕೊಳ್ತೇವೆ. ಚಾಕ್ಲೇಟ್ ಎಲ್ಲಿಯವರೆಗೆ ಬಾಯಿಯಲ್ಲಿರ್ತದೆ ಅಲ್ಲಿವರೆಗೆ ಮಾತ್ರ ಆ ಚಾಕ್ಲೇಟ್ ನ ರುಚಿ ಇರುವಂತದ್ದು. ಇಲ್ಲಿರುವಂತಹ ಅಹಿಂದ ವರ್ಗದವರ ಅಸಮಾಧಾನ ಏನ್ ಗೊತ್ತಾ? ಅವರ ಅಸಮಾಧಾನ, ನಮ್ಮ ಕ್ಷೇತ್ರ ಡೆವಲಪ್ ಆಗ್ಲಿಲ್ಲ, ನಮ್ಮ ಆರೋಗ್ಯ ಮಟ್ಟ ಸುಧಾರಿಸಲಿಲ್ಲ, ನಮ್ಮ ಶೈಕ್ಷಣಿಕ ಮಟ್ಟ ಸುಧಾರಿಸಲಿಲ್ಲ. ಸೌತ್ ಇಂದ ನಾರ್ತ್ ಅಲ್ಲಿ ಎಲ್ಲಾ ಡೆವಲಪ್ಮೆಂಟ್, ಸ್ಮಾರ್ಟ್ ಸಿಟಿಯ ಕೋಟಿಗಟ್ಟಲೆ ಅನುದಾನ ಬಂದಿದೆ, ಸೌತ್ಗೆ ಅದು ಬರ್ತಾ ಇಲ್ಲ. ಈ ಅಸಮಾಧಾನವನ್ನ ಒಂದು ಚಾಕ್ಲೇಟ್ ಬಿಸ್ಕೆಟ್ ಕೊಟ್ಟು ಶಮನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜನರು ನೈಜವಾದಂತಹ ಅವರ ನೋವನ್ನ ನನ್ನ ಹತ್ರ ತೋಳ್ಕೊಂಡಿದ್ದಾರೆ. ಈ ಬಾರಿ ಒಂದು ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಅದು ಒಂದು ಚಾಕ್ಲೇಟ್ ಬಿಸ್ಕೆಟ್ ಕೊಡೋ ಮುಖಾಂತರ ಯಾರೋ ಬೆಂಗಳೂರಿಂದ ಬಂದು ಇಲ್ಲಿ ಅವರಿಗೆ ಸಮಾಧಾನ ಮಾಡಿ ಹೋದ್ರೆ ಇವರು ಸಮಾಧಾನ ಆಗೋರಲ್ಲ. ಅವರ ಪರಿಸ್ಥಿತಿಯನ್ನು ನೋಡಿ ನಾನು ನೋಡಿದ್ದೇನೆ, ಇವರ ಗಲ್ಲಿಗೆ ಸುತ್ತಾಡಿದ್ದೇನೆ. ದಾವಣಗೆರೆಯ ಜನರ ನೋವು ನನ್ನ ಹೃದಯದಲ್ಲಿದೆ, ಕಣ್ಣೀರು ಬರ್ತಾ ಇದೆ. ನಾನು ಹೆಗಡೆ ನಗರದ ನಿರಾಶ್ರಿತರ ಟೆಂಟ್ ಗಳನ್ನ ನಿನ್ನೆ ವಿಸಿಟ್ ಮಾಡಿ ಬಂದೆ. ಹಾವು ಬರ್ತಾ ಇದೆ, ಚೇಳು ಬರ್ತಾ ಇದೆ, ಕರೆಂಟ್ ಇಲ್ಲ, ನೀರಿಲ್ಲ. ಅವರಿಗೆ ಯಾವ ಸಮಾಧಾನವನ್ನು ಮಾಡ್ತೀರಾ ನೀವು? ಸಮರ್ಥ್ ಪರವಾಗಿ BZ ಜಮೀರ್ ಅಹಮದ್ ಖಾನ್ ಕ್ಯಾಂಪೇನಿಂಗ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಅಲ್ಪಸಂಖ್ಯಾತ ನಾಯಕರು ಕೂಡ ಒಳಗಿಂದೊಳಗೆ ಅವರಿಗೂ ಕೂಡ ಕೊತ ಕುದಿತಾ ಇದೆ. ಅವರು ಆದ್ರೆ ಏನ್ ಹೆಲ್ಪ್ಲೆಸ್ ಆಗಿದ್ದಾರೆ. ಹೈಕಮಾಂಡ್ ಯಾರೋ ಡಿಲ್ಲಿವಾಲ ಬಂದು ಕರ್ನಾಟಕದ ಕಾಂಗ್ರೆಸ್ಸಿನ ನಾಯಕರು ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದ ಮೌಲ್ವಿಗಳ ಬಗ್ಗೆ ಡಿಗ್ರೇಡ್ ಆಗಿ ಮಾತಾಡ್ತಾನೆ. ಅವನ ಸಮುದಾಯದ 10 ಓಟ್ ಇಲ್ಲ ದಾವಣಗೆರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಅವರ ಅಸಮಾಧಾನ ಒಳಗೊಳಗೆ ಇದೆ, ಹೊಗೆ ಆಡ್ತಾ ಇದೆ. ಅವರು ಒಳ್ಳದ ಮನಸ್ಸಿನಿಂದ ಬರ್ತಾ ಇದ್ದಾರೆ. ನೋಡಿದ್ರಲ್ಲ ನೀವು, ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ರವರು 3 ಗಂಟೆಗೆ ನಾಮಿನೇಷನ್ ತಗೊಳ್ಳಿಕ್ಕೆ ಟೈಮ್ ಲಾಸ್ಟ್ ಇದೆ, ಇವ್ರು 4 ಗಂಟೆಗೆ ಬಂದು ಇಳಿತಾರಂದ್ರೆ ಇದು ಏನನ್ನ ತೋರಿಸುತ್ತೆ? ಅವರ ಒಳಗೂ ಕೂಡ ಅಸಮಾಧಾನ ಇದೆ. ಜನರು ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಾಟಕ. ಇಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತಂತೆ. ಇವರ ನಾಟಕದಲ್ಲಿ ಇಲ್ಲಿಯ ಮತದಾರರು ಬವಣೆಗೊಳಗಾಗ್ತಾ ಇದ್ದಾರೆ. ಹಾಗಾಗಿ ಈ ನಾಟಕಗಳೆಲ್ಲ ಇವತ್ತು ನಡೆಯಲ್ಲ. ಗೋ ಬ್ಯಾಕ್ ಎಂಬಂತ ಸ್ಲೋಗನ್ಸ್ ಬಂದಿದೆ ಇವತ್ತಿಲ್ಲಿ. ಇದು ಯಾರು? ನಾವು SDP ಅವ್ರು ಮಾಡಿದಲ್ಲ, ನಿಮ್ಮದೇ ಪಕ್ಷದ ಕಾರ್ಯಕರ್ತರು. ಹಾಗಾಗಿ ಕಾಂಗ್ರೆಸ್ಸಿನ ಏನು ತುಳಿತಕ್ಕೊಳಗಾದಂತಹ, ದಮನಕ್ಕೊಳಗಾದಂತಹ, ನೋವಿಗೊಳಗಾದಂತಹ ಹಲವಾರು ಯುವಕರು ತಂಡೋಪತಂಡವಾಗಿ ನನಗೆ ಇವತ್ತು ಸಮರ್ಥನೆಯನ್ನ ನೀಡ್ತಾ ಇದ್ದಾರೆ, ನನಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಬಾರಿ ಒಂದು ಬದಲಾವಣೆ ಖಚಿತ. ಯಾರು ಎಲ್ಲಿಂದ ಡೆಲ್ಲಿಯಿಂದ ಬಂದು ಇಲ್ಲಿ ಜನರನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಜನರು ತೀರ್ಮಾನ ಮಾಡ್ತಾರೆ. ಜನರು ಈ ಬಾರಿ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ದಾವಣಗೆರೆ ಮತದಾರರಿಗೆ ನಿಮ್ಮ ಸಂದೇಶ ಏನಿದೆ? ನನ್ನ ಸಂದೇಶ ಇಷ್ಟೇ, ಈ ಬಾರಿಯ ಚುನಾವಣೆ ಇದು ನಮ್ಮ ಸ್ವಾಭಿಮಾನದ ಚುನಾವಣೆ. ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶ ನಿಮ್ಮ ಕಡೆ ದೃಷ್ಟಿಯನ್ನ ನೆಟ್ಟಿದೆ. ಈ ಬಾರಿ ಬದಲಾವಣೆಯನ್ನು ನೀವು ತರಲಿಲ್ಲ ಅಂದ್ರೆ ಇನ್ನು 50 ವರ್ಷ ಗುಲಾಮತನಕ್ಕೆ ನೀವು ಹೋಗ್ಬೇಕಾಗ್ತದೆ. ನನ್ನ ಒಂದು ಸ್ಪಷ್ಟವಾದ ಸಂದೇಶ, ನಿಮ್ಮ ಮತ ಅದು ನಿಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್, ನಿಮ್ಮ ಸಾಂವಿಧಾನಿಕ ಹಕ್ಕು. ಅದನ್ನ ಸರಿಯಾದ ಅಭ್ಯರ್ಥಿಯಾದ ಅಫ್ಸರ್ ಕೊಡ್ಲಿಪೇಟೆ ನಿಮ್ಮ ಸೇವಕನಾಗ್ಲಿಕ್ಕೆ ತಯಾರಿದ್ದಾನೆ. ನನ್ನ ಪರವಾಗಿ ನೀವು ಚಲಾಯಿಸಿ. ನೀವು ಮಂಗಳೂರಿನಲ್ಲಿರ್ಬೋದು, ಬೆಂಗಳೂರಿನಲ್ಲಿರ್ಬೋದು, ತುಮಕೂರಿನಲ್ಲಿರ್ಬೋದು, ಚಿತ್ರದುರ್ಗದಲ್ಲಿರ್ಬೋದು, ಎಲ್ಲೇ ಇರಿ ನೀವು 9ನೇ ತಾರೀಕು ನಿಮ್ಮ ಮನೆಗೆ ಬನ್ನಿ.
ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬನ್ನಿ, ಈ ಉಪಚುನಾವಣೆಯಲ್ಲಿ ತಮ್ಮ ಅಮೂಲ್ಯವಾದ ಮತವನ್ನ ನನಗೆ ದಾನ ನೀಡಿ ನಾನು ನಿಮ್ಮ ಋಣವನ್ನ ತೀರಿಸಲಿಕ್ಕೆ ಕಟಿಬದ್ಧವಾಗಿ ಕೆಲಸ ಮಾಡ್ತೇನೆ ಎಂಬಂತ ಸಂದೇಶವನ್ನ ನಿಮ್ಮ ವಾಹಿನಿ ಮುಖಾಂತರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮಹಿಳಾ ಮತ್ತು ವಿದ್ಯಾರ್ಥಿ ಮತ್ತು ಹಿರಿಯ ಮತದಾರರಿಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮ ಚಿಹ್ನೆ ಮತ್ತೆ ನನ್ನ ಚಿಹ್ನೆ ಪ್ರೆಷರ್ ಕುಕ್ಕರ್. ಚುನಾವಣಾ ಸೀರಿಯಲ್ನ ಕ್ರಮ ಸಂಖ್ಯೆ 4. ಪ್ರತಿ ಮನೆಯಲ್ಲೂ ಕುಕ್ಕರ್ ಇದೆ. ಆ ಕುಕ್ಕರಿಗೆ ನೀವು ಪ್ರೆಷರ್ ಅನ್ನ ಕೊಡಿ. ನಿಮ್ಮ ಪರವಾಗಿ ವಿಧಾನಸಭೆಯಲ್ಲಿ ನಾನು ಸೀಟಿಯನ್ನ ಊದ್ತೇನೆ, ನಿಮಗೆ ಧ್ವನಿಯಾಗಿ ನಾನು ಕೆಲಸ ಮಾಡ್ತೇನೆ. ಸೀರಿಯಲ್ ನಂಬರ್ 4 ಪ್ರೆಷರ್ ಕುಕ್ಕರಿಗೆ ತಮ್ಮ ಅಮೂಲ್ಯವಾದ ಮತವನ್ನ ನೀಡಿ ನನಗೆ ಜಯಶೀಲರನ್ನಾಗಿ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು.